ಹಲೋ ಜಲಂಧರ್ ಸರ್. ಹಲೋ ಮೇಡಮ್, ಎಲ್ಲಿದ್ದೀರಾ? ನಾನು ಮನೇಲಿದ್ದೀನಿ ಸರ್. ಏನು ವಿಷಯ? ನೀವು ಕಾಲ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವಾಟ್? ಇನ್ನು ಮನೇಲಿದ್ದೀರಾ? ಇನ್ನು ಇಲ್ಲಿ ಬರಕ್ಕೆ ಎಷ್ಟೊತ್ತಾಗತ್ತೆ? ಎಲ್ಲಿಗೆ ಸರ್? ಅವರೇ ಬರಕ್ಕೆ ಹೇಳಿ, ಎಲ್ಲಿಗೆ ಅಂತ ಕೇಳ್ತಾ ಇದಾರಲ್ಲ, ಅವ್ರ ಜೊತೆಲಿ ಬೇರೆ ಯಾರಾದ್ರೂ ಇದಾರೇನೋ, ಅದಕ್ಕೆ ಮಾತು ಬದಲಾಯಿಸ್ತಾ ಇದ್ದಾರೆ. ಹಲೋ ಜಲಂಧರ್ ಸರ್. ನನ್ನ ಹೆಸರು ಹೇಳ್ಬೇಡಿ. ನಿಮ್ಮ ಪಕ್ಕದಲ್ಲಿ ಯಾರೋ ಇದಾರಲ್ಲ? ಇಲ್ಲ ಸರ್, ನಾನು ಎಲ್ಲರಿಂದ ದೂರ ಬಂದು ಮಾತಾಡ್ತಿದ್ದೀನಿ. ಹೇಳಿ. ಮತ್ತೆ ಯಾಕೆ ಮುಚ್ಚಿಟ್ಟು ಮಾತಾಡ್ತಾ ಇದ್ದೀರಾ? ನೀವೀಗ ನಾನು ಭೇಟಿಯಾಗಕ್ಕೆ ಬರ್ತಿದ್ದೀರಾ ತಾನೇ? ನಿಮ್ಮನ್ನ ಭೇಟಿ ಆಗಕ್ಕ? ನೀವೇ ಹೇಳಿದ್ರಲ್ಲ ಮೇಡಮ್ ಸಿಗೋಣ ಅಂತ. ಹಲೋ ಹಲೋ ಅನು ಮೇಡಮ್, ನಾವು ಸಿಗ್ತಿದ್ದೀವಾ? ಅದೇನೋ ಫೋನ್ ಮಾಡ್ಬಿಟ್ಟು ಸಹಾಯ ಬೇಕು ಅಂದ್ರಲ್ಲ, ಯಾವ್ದಕ್ಕೆ ಸಹಾಯ ಬೇಕು ಅಂತ ಅಟ್ಲೀಸ್ಟ್ ಹೇಳಿ. ಅದು ಸರ್, ನಾನು ಸಹಾಯ ಬೇಕು ಅಂತ ಕೇಳಿದ್ನಾ? ಹೌದು. ಬಹುಶಃ ಜೇಂಡೆನ ಹುಡ್ಕೋದಕ್ಕೆ ಅನ್ಸತ್ತೆ. ನನಗೆ ಕ್ಲಿಯರಾಗಿ ನೆನಪಾಗ್ತಿಲ್ಲ ಸರ್. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ಹಲೋ ಜಲಂಧರ್ ಸರ್ಗೆ ಕಾಲ್ ಮಾಡಿದ್ನ? ಯಾವಾಗ? ಇವರೇನು ಏನು ಗೊತ್ತೇ ಇಲ್ಲ ಅನ್ನೋಂಗೆ ಮಾತಾಡ್ತಾ ಇದ್ದಾರಲ್ಲ, ಏನಾಯ್ತು ಇವ್ರಿಗೆ? ಅರೆ, ನಾನೇ ಕಾಲ್ ಮಾಡಿದ್ದೀನಲ್ಲ. ಏನು ಸಹಾಯ ಕೇಳೋದಕ್ಕೆ ಕಾಲ್ ಮಾಡಿದ್ದೆ? ನಾನು ನಿಮ್ಮನ್ನ ಭೇಟಿ ಆಗಬೇಕು. ನನಗೇನು ನೆನಪಾಗ್ತಿಲ್ವಲ್ಲ. ಚೇಂಡನ ಹುಡುಕಕ್ಕೆ ಸಹಾಯ ಕೇಳಿದ್ರ? ಆ ಕದಿಮ ಎಲ್ಲೋಗಿದ್ದಾನಂತ ನಾನು ಹುಡುಕ್ಬೇಕಾ? ಅವನು ಇವ್ರ ಮುಂದೆ ಇದ್ದಾಗಲೇ ಏನೇನೋ ಆಟ ಆಡ್ತಾ ಇದ್ದ, ಈಗ ಅವನ್ ಕಣ್ ತಪ್ಪಿಸ್ಕೊಂಡಿದ್ದಾನ. Excuse me, sir. Come in, Meera. Sir. Meera? ನಾನು ನೀವು ಬಂದಿದ್ದನ್ನು ಗಮನಿಸಲೇ ಇಲ್ಲ ಸರ್. ಇಲ್ಲಾಂದ್ರೆ ಆಗಲೇ ಬರ್ತಿದ್ದೆ. How is your hand? I'm fine, Meera. Connect me to the police commissioner, please. Sir? Police commissioner, please. I need a private meeting with him. ಪೊಲೀಸ್ ಕಮಿಷನರ್ಗ ಏನ್ ಮಾಡೋಕೆ ಹೊರಟಿದ್ದಾರೆ ಇವರು? ಈ ವಿಷಯ ಅನು ಗೊತ್ತಾ? ಮೀರಾ, ಏನು ಯೋಚಿಸ್ತಿದ್ಯಾ? ನಥಿಂಗ್ ಸರ್. ಕನೆಕ್ಟ್ ಮಿ ಟು ದ ಪೊಲೀಸ್ ಕಮಿಷನರ್ ಪ್ಲೀಸ್. ಯಾ ಸರ್, ಐ ವಿಲ್. Sir, Commissioner is on the line. Hello, sir. This is Aryavardhan here. ನೀವೇ ನನಗೆ ಕಾಲ್ ಮಾಡಬೇಕು ಅಂತಿದ್ರಾ? ಏನು ಹೇಳ್ತಿದ್ದೀರಾ? ಅಮ್ಮ, ಇಲ್ಲಿ ಪ್ರತಿದಿನ ನೀರು ಬರುತ್ತಾ? ಅದು ನಾನು ಈಗ ಕೇಳಿದೆ ಅಂತ ತಪ್ಪು ತಿಳ್ಕೊಬೇಡಿ. ನಮ್ಮ ವಟಾರದಲ್ಲಿ ಗುರುವಾರ ಮಾತ್ರ ನೀರು ಬರೋದು. ಅದು ಇಷ್ಟು ಮನೆಯೆಲ್ಲ ತೊಳಿಬೇಕಲ್ಲ, ಅದಕ್ಕೆ ಕೇಳಿದೆ. ತಪ್ಪು ತಿಳ್ಕೊಬೇಡಿ ಅಮ್ಮ, ಅವನು ಯಾವಾಗಲೂ ಹೀಗೆ ಹುಚ್ಚುಚ್ಚಾಗಿ ಪ್ರಶ್ನೆಗೆ ಮಾಡ್ತಿರ್ತಾನೆ.
ಈ ಮನೇಲಿ ಪ್ರಶ್ನೆಗಳು ಜಾಸ್ತಿ ಇದೆ, ಆದರೆ ಉತ್ತರಗಳಲ್ಲ. ನೀವು ಬರೋ ಅಷ್ಟರಲ್ಲೇ ಆರ್ಯ ಆಫೀಸಿಗೆ ಹೋಗಿದ್ದಾನೆ. ಇಲ್ಲ ಅಂದಿದ್ರೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ಬಿಟ್ಟೆ ಹೋಗ್ತಿದ್ದ. ಇರಲಿ, ಪರವಾಗಿಲ್ಲ ಅಮ್ಮ. ಅಳಿಯಂದ್ರಿಗೆ ಅದೆಷ್ಟು ಕೆಲಸ ಇರುತ್ತೋ ಏನೋ. ನಮ್ಮಿಂದ ಪ್ರತಿ ಸಲ ನಿಮಗೂ ತೊಂದರೆ ಆಗುತ್ತಲ್ಲ ಅನ್ನೋ ಬೇಜಾರು ನಮಗೂ ಇದೆ. ಅಯ್ಯೋ, ಎಷ್ಟು ಕೆಲಸ ಇದ್ರೂ ಅವನಿಗೆ ಯಾರಿಗೋಸ್ಕರ ಸಮಯ ಮಾಡ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅದು ಹೇಗೆ ನಿಮ್ಮಿಂದ ಹೀಗೆಲ್ಲ ಮಾತಾಡೋದಕ್ಕೆ ಸಾಧ್ಯ ಮಾಮಿನ್ಲಾ? ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಆರ್ಯವರ್ಧನ್ ಇಮೇಜ್ನ ಎತ್ತಿ ಹಿಡಿತಿದ್ದೀರಲ್ಲ, ಅನ್ಬಿಲೀವಬಲ್. ನಿಜ ಹೇಳೋದಿಕ್ಕೆ ಸ್ವಲ್ಪನೂ ಧೈರ್ಯ ಇಲ್ವಾ? ಮಾನ್ಸಿ ಮೇಡಮ್, ಹಾ, ಏನಾದ್ರು ಹೇಳಿದ್ರಾ? ನಥಿಂಗ್. ಏನೋ ಹೇಳಿದ್ರಿ ನೀವು. ಇಲ್ಲ ಅನ್ನಲ್ಲ. ಹೌದಾ? ಸರಿ ಬಿಡಿ. ಇವನ್ ಯಾರು ಇವನು? ಮನ್ಸಲ್ಲಿ ಅನ್ಕೊಳ್ಳೋದನ್ನೆಲ್ಲ ಕೇಳಿಸ್ಕೊಂಡ ಒಂಥರ ಪ್ರಶ್ನೆ ಕೇಳ್ತಿದಾನಲ್ಲ. ಎಲ್ಲ ಸರಿಯಾಗಿದ್ದಾರೆ. ಸುಬ್ಬು ಅವರೇ, ಪುಷ್ಪ ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ಆರ್ಯನಿಗೆ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾನೆ. ಮಾಮಿನ್ಲಾ, ಏನೇ ಆದ್ರೂ ನಿಮ್ ಮಗನ ಹೊಗಳೋಕೆ ಸಿಗೋ ಯಾವ ಚಾನ್ಸ್ನು ನೀವು ಮಿಸ್ ಮಾಡ್ಕೊಳಲ್ಲ ಅಲ್ವಾ? ಇದ್ರಲ್ಲಿ ಹೊಗಳಿಕೆ ಏನಿದೆ ಮಾನ್ಸಿ? ಬೀಗ್ರು ಮನೆಗೆ ಬಂದಿದ್ದಾರೆ, ಅವ್ರ ಹತ್ರ ಮಗನ ಬಗ್ಗೆ ಹೇಳೋದ್ರಲ್ಲಿ ತಪ್ಪೇನು? ಏನೂ ಇಲ್ಲ. ಜಗತ್ತಿನ ಮುಂದೆ ನಾವು ಪರ್ಫೆಕ್ಟ್ ಅಂತ ತೋರ್ಸ್ಕೊಳ್ಳೋದಿಕ್ಕೆ ಈ ಮನೆಯವರೆಲ್ಲ ಹೀಗಾಡೋದು. ಒಳಗೊಂದು ಮಾನ್ಸಿಯವರು ಯಾವಾಗಲೂ ಹಿಂಗೆ ಅಲ್ವಾ ನೇರವಾಗಿ ಮಾತಾಡೋದು. ನಮ್ಗವರು ಈ ಥರ ಮಾತಾಡೋದು ಇಷ್ಟನೇ. ಮೊದಲು ಏನಪ್ಪ ಹೀಗೆ ಅನ್ನಿಸ್ತಿತ್ತು, ಆಮೇಲೆ ಅರ್ಥ ಆಯಿತು ಹೀಗೆ ನೇರವಾಗಿರೋದು ಒಳ್ಳೇದು ಅಂತ. ಥ್ಯಾಂಕ್ ಯು ಪುಷ್ಪ ಅವರೇ. ಅಟ್ಲೀಸ್ಟ್ ನೀವಾದರೂ ನಾನು ಪರವಾಗಿದ್ದೀರಲ್ಲ. ಇಲ್ಲೇನು ಸಮಸ್ಯೆ ಇಲ್ಲ ಅಲ್ವಾ? ನಾವಿಲ್ಲಿಗೆ ಬಂದಿರೋದು ನಿಮಗೆ ತೊಂದರೆ ಆಗ್ತಿಲ್ಲ ತಾನೇ? ಅಯ್ಯೋ ಪುಷ್ಪ, ಹಾಗ್ಯಾಕೆ ಅನ್ಕೋತಿಯಮ್ಮ? ತೀರಾ ನೇರವಾಗಿ ಮಾತಾಡೋದ್ರಿಂದ ಆಗೋ ಪರಿಣಾಮ ಇದು. ನೋಡಿದ್ಯಾ ಮಾನ್ಸಿ, ನೀನ್ ಹೀಗೆ ಮಾತಾಡೋದ್ರಿಂದ ಪುಷ್ಪ ಇಲ್ಲೇನೋ ಸಮಸ್ಯೆ ಇದೆ ಅನ್ಕೊಂಡಿದ್ದಾಳೆ. ಹಾಗೇನೂ ಇಲ್ಲ ಪುಷ್ಪ. ಈಗಲೂ ನೀವು ಮುಚ್ಚಿಟ್ಟೆ ಮಾತಾಡ್ತಿದ್ದೀರಲ್ಲ ಮಾಮಿನ್ಲಾ. ಏನೂ ಇಲ್ಲ ಅಂತ ಹೇಗೆ ಹೇಳ್ತಿದ್ದೀರಾ? ಅದ್ಯಾವುದೋ ಅಟ್ಯಾಕರ್ಸ್ ಅನು ಮೇಲೆ ದಾಳಿ ಮಾಡಿದ್ದು ಅದೇನೂ ಅಲ್ವಾ? ಅವಳನ್ನ ಕಾಪಾಡಕ್ ಹೋಗಿದ್ ಬ್ರೋಯಿನ್ ಲಾ ಮೇಲೆ ಗನ್ ಫೈರ್ ಆಗಿದ್ದು ಏನೂ ಅಲ್ವಾ? ಸುಬ್ಬು, ಏನೋ ಅನು ಮೇಲೆ ಅಟ್ಯಾಕ್ ಮಾಡಿದ್ರ? ಏನೂ ಇಲ್ಲ ಪುಷ್ಪ.
ಮಾನ್ಸಿ ಅವ್ರನ್ನ ಕರ್ಕೊಂಡು ಹೋಗು. ಓಕೆ ಮಾಮಿನ್ಲ. ನಡೀರಿ. ಅರೆ ಇದೆಲ್ಲ ಕಾಮನ್. ಬನ್ನಿ ಬನ್ನಿ ಹೋಗೋಣ. ಕಮ್ ಬನ್ನಿ. ಆರ್ಯ ನಿಲ್ಸು. ಆರ್ಯ ಸ್ಟಾಪ್ ಇಟ್. ಏನಾಗಿದೆ ನಿನ್ಗೆ? ಯಾಕೆ ಹಿಂಗ್ ಆಡ್ತಾ ಇದೀಯಾ? ತಗೊಳ್ಳಿ. ಫೋನ್ ತಗೊಂಡು ನಾನೇನ್ ಮಾಡ್ಲಿ? ಆಡಿಯೋ ಪ್ಲೇ ಮಾಡಿಮ್ಮ. ಕಮಿಷನರ್ ಸರ್, ನಾನು ಜೇಂಡೆ, ಕೇಶವ್ ಜೇಂಡೆ ಮಾತಾಡ್ತಾ ಇದ್ದೀನಿ. ಇದು ಬಹಳ ಇಂಪಾರ್ಟೆಂಟ್ ವಿಷಯ ಆಗಿರೋದ್ರಿಂದ ಇದನ್ನ ಬೇರೆ ಯಾರ ಗಮನಕ್ಕೂ ತರದೆ ನೇರವಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತಿದ್ದೀನಿ ಸರ್. ನಾನು ಇದನ್ನ ಆರ್ಯ ಸರ್ ಹೇಳಿದ್ರೆ ಅವ್ರು ಸೀರಿಯಸ್ ಆಗಿ ತಗೊಳ್ದೇ ಇರ್ಬೋದು. ಕಾರಣ ನಾನು ಇಷ್ಟು ವರ್ಷ ಜೊತೆಲೇ ಇದ್ದೀನಿ. ಕೆಲವು ಸಲ ನನ್ನ ಬಂದೋಬಸ್ತ್ ಅವರಿಗೆ ಅಗತ್ಯಕ್ಕಿಂತ ಹೆಚ್ಚು ಅನಿಸಿದ್ದಿದೆ. ಆದರೆ ಈ ಸಲ ಎಷ್ಟೇ ಬಂದೋಬಸ್ತ್ ಮಾಡಿದ್ರು ಕಷ್ಟ ಇದೆ ಸರ್. ಆರ್ಯ ಸರ್ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಅವ್ರ ಪತ್ನಿ ಅನು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಅಟ್ಯಾಕ್ ಸಹ ಜಲಂಧರೇ ಮಾಡಿದ್ದ. ಅದು ಆರ್ಯ ಸರ್ಗೂ ಗೊತ್ತಿದೆ. ಆಮೇಲೆ ಜಲಂಧರ್ ಕಡೆ ಹುಡುಗ ಒಬ್ಬ ನಮ್ಮ ಆಫೀಸ್ಗೆ ಕಳ್ಳನ ಹಾಗೆ ನುಗ್ಗಿ ಆಸ್ತಿ ಪತ್ರನೆಲ್ಲ ಅದ್ಲು ಬದಲು ಮಾಡಿದ್ದ. ಅದಾದಾಗಿಂದ ನಾನು ತುಂಬಾನೇ ಎಚ್ಚೆತ್ಕೊಂಡಿದ್ದೀನಿ ಸರ್. ಆರ್ಯ ಸರ್ ಅವ್ರ ಮನೇಲಿ ಎಲ್ಲರ ಮೇಲೂ ನಮ್ಮ ಹುಡುಗರಿಗೆ ಕಣ್ಣಿಡೋಕೆ ಹೇಳಿದ್ದೀನಿ. ಪ್ರತಿಯೊಬ್ಬರ ಆಕ್ಟಿವಿಟಿನೂ ಗಮನಿಸ್ತಾನೆ ಬಂದಿದ್ದೀನಿ. ಮನೆ ಕೆಲಸದವರಿಂದಲೂ ಮಾಹಿತಿ ಪಡ್ಕೊತಿದ್ದೀನಿ ಸರ್. ಅದು ದೇವಸ್ಥಾನದಲ್ಲಿ ಅನು ಮೇಡಮ್ ಮೇಲೆ ಅಟ್ಯಾಕ್ ಆಯ್ತು. ಡೌಟೇ ಇಲ್ಲ, ಇದೆಲ್ಲ ಜಲಂಧರದ ಕೆಲಸ. ವೈಯಕ್ತಿಕ ದ್ವೇಷನೇ ಇದಕ್ಕೆ ಕಾರಣ ಸರ್. ನನಗೆ ಆರ್ಯ ಸರ್ ಮುಂದೆ ಇದನ್ನೆಲ್ಲ ಹೇಳೋಕ್ಕಾಗಲ್ಲ ಸರ್. ನಾನು ಅವ್ರ ಹತ್ರ ಇದ್ದಷ್ಟು ಅವ್ರಿಗೆ ತೊಂದರೆ ಆಗೋ ಸಂಭವನೆ ಹೆಚ್ಚು. ಹಾಗಾಗಿ ನೀವು ಎಲ್ಲ ಥರದ ಸೆಕ್ಯೂರಿಟಿ ಅವ್ರಿಗೆ ನೀಡಬೇಕು ಸರ್. ನಾನು ಎಲ್ಲಿದ್ದೀನಿ ಹೇಗಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ನನ್ನನ್ನು ನಾನು ನೋಡ್ಕೋತೀನಿ. ಆದರೆ ನಾನಿದ್ರೆ ಆರ್ಯ ಸರ್ಗೆ ತೊಂದರೆ. ನಾನಿದ್ದಿದ್ರೆ ಅವ್ರ ಸೆಕ್ಯೂರಿಟಿ ಎಲ್ಲ ನಾನೇ ನೋಡ್ಕೋತಿದ್ದೆ. ಈಗ ನಾನಿಲ್ಲ. ಸೊ ಐ ನೀಡ್ ಯುವರ್ ಹೆಲ್ಪ್ ಸರ್. ನೀವೇ ಆರ್ಯ ಸರ್ಗೆ ಜೊತೆ ಇರಬೇಕು. ನಾವು ಏನೇನು ಪ್ಲ್ಯಾನ್ ಮಾಡಿದ್ವು ಅದನ್ನೆಲ್ಲ ಚೇಂಡೆ ನಮಗೆ ತಿರುಗಿಸ್ಬಿಟ್ರಲ್ಲ. ಚೇಂಡೆ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಡೇಂಜರಸ್. ಈಗ ಏನು ಮಾಡೋದು? ಕೇಳಿಸ್ಕೊಂಡ್ರಮ್ಮ? ನನ್ನ ಗೆಳೆಯನ ಮೇಲೆ ನಾನೇ ಅನುಮಾನ ಪಟ್ಟೆ. ಅಮ್ಮ, ಜೇಂಡೆ ನನಗೇನು ತೊಂದರೆ ಆಗಬಾರ್ದು ಅಂತ ನನ್ನಿಂದ ದೂರ ಹೋಗಿದ್ದಾನೆ. ಅವನಿಗೆ ಹೇಗೆ ಹೇಳಲಿ? ಅವನು ನನ್ನ ಜೊತೆ ಇರೋವರೆಗೂ ನನಗೇನೂ ತೊಂದರೆ ಆಗಲ್ಲ ಅಂತ. ಅವನೇ ನನ್ನ ಬೇಲಿ ಅಮ್ಮ.
ವಿರುದ್ಧ ಆ ಜಲಂಧರ್ ಅದೆಷ್ಟೋ ವರ್ಷಗಳಿಂದ ಹುನ್ನಾರ ಹೂಡ್ತಿದ್ದಾನೆ. ಈಗ ಈ ರೀತಿ ತನ್ನ ದಾಳಿನ ಶುರು ಮಾಡಿಕೊಂಡಿದ್ದಾನೆ. ನಮ್ಮೊಳಗೇನೆ ಅನುಮಾನ ಬಿತ್ತಿ ನಮ್ಮನ್ನೆಲ್ಲ ಹೊಡೆಯೋ ಸಂಚು ಮಾಡ್ತಿದ್ದಾನೆ. ನನ್ನನ್ನು ಸಾಕಿ ಸಲಹಿದ ನನ್ನ ಜೀವದ ಗೆಳೆಯ ಅವನ ಮೇಲೇನೆ ನಾನು ಅನುಮಾನ ಪಡೋ ಹಾಗಾಯ್ತು. ನನಗೆ ನನ್ನ ಮೇಲೇನೆ ಗೌರವ ಉಳಿದಿಲ್ಲಮ್ಮ. ಆರ್ಯ, ಅವಸರ ಪಡಬೇಡ. ಯಾವುದನ್ನು ಆತುರದಲ್ಲಿ ನಿರ್ಧಾರ ತಗೋಬೇಡ. ಮೊದಲು ದಯವಿಟ್ಟು ಸಮಾಧಾನ ಮಾಡ್ಕೋ. ಆರ್ಯ, ಆರ್ಯ, ಏನು ಸ್ಟನ್ ಆಗ್ಬಿಟ್ರಾ? ಮಾತೆ ಬರ್ತಿಲ್ಲ ಅಲ್ವಾ? ಅದು ಅದು ಆರ್ಯಸರು ಅವಾಗವಾಗ ಈ ತರ ಗನ್ನಲ್ಲಿ ಫೈರ್ ಮಾಡ್ತಾರಾ? ಸದ್ಯ ನೀವು ಅವ್ರನ್ನ ಮಾತಾಡ್ಸೋದಿಕ್ಕೆ ತಡಿಯೋದಿಕ್ಕೆ ಅಂತ ಹೋಗ್ಲಿಲ್ಲ. ಏನಾದ್ರೂ ಹೋಗಿದ್ರೆ ಗನ್ ಇಟ್ಬಿಟ್ಟು ಡಿಶ್ಕೆ ಅಂದಿರೋರು. ಅರೆ ಪುಷ್ಪ ಅವ್ರೆ, ನೀವ್ ಇದಕ್ಕೆ ಇಷ್ಟು ಗಾಬರಿ ಆದ್ರೆ ಹೇಗೆ? ಓ, ಸುಬ್ಬು ಅವರು ಈ ತರ ಹೆವಿ ಸೌಂಡ್, ಟೆನ್ಷನ್ ಆಗುವಂತ ವಿಚಾರಗಳನ್ನ ಕೇಳಬಾರ್ದಲ್ವಾ? ಓ, ಐ ಆಮ್ ಸಾರಿ ಸುಬ್ಬು ಅವರು. ಇದು ಜಸ್ಟ್ ಗನ್ ಫೈರ್ ಆಗೋ ಶಬ್ದ ಅಷ್ಟೇ. ಆದ್ರೆ ಈ ಮನೆಯಲ್ಲಿ ಇದಕ್ಕಿಂತ ಶಾಕಿಂಗ್ ಫೈರ್ಗಳು ನಡೆದಿದೆ. ಇನ್ಫ್ಯಾಕ್ಟ್ ನಡೀತಾನೆ ಇರುತ್ತೆ. ನಡೆದಿದ್ದವ ಅಂದ್ರೆ ಅಂದ್ರೆ ಅಯ್ಯೋ ಯಾಕೆ, ಏನು ಇಲ್ಲ ಬಿಡಿ. ಅಯ್ಯೋ ಮಾನ್ಸಿ ಅವರೇ, ದಯವಿಟ್ಟು ಅದೇನಂತ ಹೇಳಿ. ಬೇಡ ಪುಷ್ಪ ಅವ್ರೆ, ಮಾಮಿನ್ ಲಾಗ್ ಏನಾದ್ರು ಗೊತ್ತಾದ್ರೆ ನನ್ನನ್ನು ಬೈತಾರೆ. ಬಂದಿರೋ ಬೀಗ್ರಿಗೆ ಯಾಕೆ ಈ ತರ ಎಲ್ಲ ತಲೆ ತಿಂತ್ಯಾ ಅಂತ. ಪುಷ್ಪ ಅವ್ರೆ, ಈ ಗನ್ ಫೈರ್ಗೆಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ. ಇದೇನು ಹೊಸ್ತಲ್ಲ. ರೋಯಿನ್ ಲಾ ಮೂಡ್ ಆಫ್ ಆದಾಗ್ಲೆಲ್ಲ ಈಗ ಮಾಡ್ತಿರ್ತಾರೆ. ಹಾಗಂತ ನೀವ್ಯಾರು ಮೂಡ್ ಆಫ್ ಆಗ್ಬೇಡಿ, ಸರಿ ಹೋಗುತ್ತೆ. ನಿಮ್ಮೆಲ್ಲರಿಗೂ ಇನ್ನೊಂದು ರೌಂಡ್ ಶುಂಠಿ ಟೀ ಮಾಡಕ್ ಹೇಳ? ನಿಮ್ಮ ಹತ್ರ ಕೇಳೋದೇನು, ಮಾಡೋದಿಕ್ ಹೇಳ್ತೀನಿ. ಬಂದೆ. ಲಕ್ಷ್ಮಿ,